ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. قل أوحي إلي أنه استمع نفر من الجن فقالوا إنا سمعنا قرآنا عجبا. ಸಂದೇಶವಾಹಕರೇ, ಹೇಳಿರಿ, ನನ್ನ ಕಡೆಗೆ ದಿವ್ಯವಾಣಿ ಮಾಡಲಾಗಿದೆ. ಏನೆಂದರೆ, ಯಕ್ಷಗಳ ಒಂದು ತಂಡವು ಶ್ರದ್ಧೆಯಿಂದ ಆಲಿಸಿತು. ತರುವಾಯ ತನ್ನ ಜನಾಂಗದ ಬಳಿಗೆ ಹೋಗಿ ಹೀಗೆ ಹೇಳಿತು, ನಾವು ಒಂದು ಅತ್ಯದ್ಭುತ ಕುರ್ಆನನ್ನು ಆಲಿಸಿದ್ದೇವೆ. ಯಹ್ದೀ ಇಲರ್ ರುಶ್ದಿ ಫಆಮನ್ನಾ ಬಿಹಿ ವಲನ್ ನುಶ್ರಿಕ ಬಿರಬ್ಬಿನಾ ಅಹದಾ. ಅದು ಸನ್ಮಾರ್ಗದ ಕಡೆಗೆ ಮಾರ್ಗದರ್ಶನ ಮಾಡುತ್ತದೆ. ಆದುದರಿಂದ ನಾವು ಅದರ ಮೇಲೆ ವಿಶ್ವಾಸವಿರಿಸಿದೆವು ಮತ್ತು ನಾವಿನ್ನು ಎಷ್ಟು ಮಾತ್ರಕ್ಕೂ ನಮ್ಮ ಪ್ರಭುವಿನೊಂದಿಗೆ ಯಾರನ್ನೂ ಸಹಭಾಗಿಯಾಗಿ ಮಾಡಲಾರೆವು. وأنه تعالى جد ربنا ما اتخذ صاحبة ولا ولدا. ಅಲ್ಲದೆ ನಮ್ಮ ಪ್ರಭುವಿನ ಪ್ರತಿಷ್ಠೆಯು ಅತ್ಯುನ್ನತವಾಗಿದೆ. ಅವನು ಯಾರನ್ನೂ ತನ್ನ ಪತ್ನಿ ಅಥವಾ ಪುತ್ರನಾಗಿ ಮಾಡಿಕೊಂಡಿಲ್ಲ. وأنه كان يقول سفيهنا على الله شططا. ಅಲ್ಲದೆ ನಮ್ಮಲ್ಲಿನ ತಿಳಿಗೇಡಿಗಳು ಅಲ್ಲಾಹನ ವಿಷಯದಲ್ಲಿ ಘೋರ ಅಸತ್ಯವನ್ನು ಹೇಳುತ್ತಿರುತ್ತಾರೆ. وأنا ظننا أن لن تقول الإنس والجن على الله كذبا. ಅಲ್ಲದೆ ಮಾನವರು ಮತ್ತು ಯಕ್ಷಗಳು ಅಲ್ಲಾಹನ ವಿಷಯದಲ್ಲಿ ಎಂದೂ ಸುಳ್ಳು ಹೇಳಲಾರರೆಂದು ನಾವು ಭಾವಿಸಿಕೊಂಡಿದ್ದೆವು. وأنه كان رجال من الإنس يعوذون برجال من الجن فزادوهم رهقا. ಅಲ್ಲದೆ ಮಾನವರ ಪೈಕಿ ಕೆಲವರು ಯಕ್ಷಗಳ ಪೈಕಿ ಕೆಲವರ ಅಭಯ ಯಾಚಿಸುತ್ತಿದ್ದರು. ಹೀಗೆ ಅವರು ಯಕ್ಷಗಳ ಅಹಂಕಾರವನ್ನು ಇನ್ನಷ್ಟು ಹೆಚ್ಚಿಸಿದರು. وأنهم ظنوا كما ظننتم أن لن يبعث الله أحدا. ಅಲ್ಲದೆ ಮಾನವರು ಕೂಡ ನಿಮ್ಮಂತೆಯೇ ಅಲ್ಲಾಹನು ಯಾರನ್ನೂ ಸಂದೇಶವಾಹಕನಾಗಿ ಕಳುಹಿಸುವುದಿಲ್ಲವೆಂದು ಭಾವಿಸಿಕೊಂಡಿದ್ದರು. وأنا لمسنا السماء فوجدناها ملئت حرسا شديدا وشهبا. ಅಲ್ಲದೆ ನಾವು ಆಕಾಶವನ್ನು ಹುಡುಕಾಡಿದಾಗ ಅದು ಕಾವಲುಗಾರರಿಂದ ತುಂಬಿರುವುದನ್ನು ಮತ್ತು ಉಲ್ಕೆಗಳ ಮಲೆ ಸುರಿಯುತ್ತಿರುವುದನ್ನು ಕಂಡೆವು. وأنا كنا نقعد منها مقاعد للسمع فمن يستمع الآن يجد له شهابا رصدا. ಅಲ್ಲದೆ ಹಿಂದೆ ನಾವು ಕದ್ದಾಲಿಸಲಿಕ್ಕಾಗಿ ಆಕಾಶದಲ್ಲಿ ಕೂರಲು ಸ್ಥಳ ಪಡೆಯುತ್ತಿದ್ದೆವು. ಆದರೆ ಈಗ ಕದ್ದಾಲಿಸಲು ಪ್ರಯತ್ನಿಸುವವನು ತನಗಾಗಿ ಒಂದು ಉಲ್ಕೆಯು ಹೊಂಚು ಹಾಕುತ್ತಿರುವುದನ್ನು ಕಾಣುತ್ತಾನೆ. وأنا لا ندري أشر أريد بمن في الأرض أم أراد بهم ربهم رشدا. ಅಲ್ಲದೆ ಭೂಮಿಯ ನಿವಾಸಿಗಳೊಂದಿಗೆ ಏನಾದರೂ ಕೆಟ್ಟ ವ್ಯವಹಾರ ಮಾಡಲು ನಿರ್ಧರಿಸಲಾಗಿದೆಯೋ ಅಥವಾ ಅವರ ಪ್ರಭು ಅವರಿಗೆ ಸನ್ಮಾರ್ಗವನ್ನು ತೋರಿಸ ಬಯಸಿರುವನೋ ಎಂಬುದು ನಮಗೆ ಅರ್ಥವಾಗುತ್ತಿರಲಿಲ್ಲ. وأنا منا الصالحون ومنا دون ذلك كنا طرائق قددا. ಅಲ್ಲದೆ ನಮ್ಮಲ್ಲಿ ಕೆಲವರು ಸಜ್ಜನರಿದ್ದಾರೆ ಮತ್ತು ಕೆಲವರು ಅದಕ್ಕಿಂತ ಕೆಳಮಟ್ಟದವರಾಗಿದ್ದಾರೆ. ನಾವು ನಾನಾ ಪದ್ಧತಿಗಳಲ್ಲಿ ಹರಿಹಂಚಿ ಹೋಗಿದ್ದೇವೆ. وأنا ظننا أن لن نعجز الله في الأرض ولن نعجزه هربا. ಅಲ್ಲದೆ ನಾವು ಭೂಮಿಯಲ್ಲಿಯೂ ಅಲ್ಲಾಹನನ್ನು ಸೋಲಿಸಲಾರೆವು ಮತ್ತು ಓಡಿ ಹೋಗಿಯೂ ಅವನನ್ನು ಸೋಲಿಸಲಾರೆವು ಎಂದು ನಾವು ತಿಳಿದುಕೊಂಡಿದ್ದೆವು. وأنا لما
فلما سمعنا الهدى آمنا به فمن يؤمن بربه فلا يخاف بخسا ولا رهقا. ಅಲ್ಲದೆ ನಾವು ಸನ್ಮಾರ್ಗದ ಬೋಧನೆಯನ್ನು ಕೇಳಿದಾಗ ಅದರ ಮೇಲೆ ವಿಶ್ವಾಸವಿರಿಸಿದೆವು. ಇನ್ನು ತನ್ನ ಪ್ರಭುವಿನ ಮೇಲೆ ಯಾರು ವಿಶ್ವಾಸವಿರಿಸುವನೋ ಅವನಿಗೆ ಯಾವುದೇ ಹಕ್ಕುಚ್ಯುತಿ ಅಥವಾ ಅನ್ಯಾಯದ ಭಯವಿರಲಾರದು. وَأَنَّا مِنَّا الْمُسْلِمُونَ وَمِنَّا الْقَاسِطُونَ فَمَنْ أَسْلَمَ فَأُولَئِكَ تَحَرَّوْا رَشَدًا. ಅಲ್ಲದೆ ನಮ್ಮಲ್ಲಿ ಕೆಲವರು ಮುಸ್ಲಿಮರು ಅಲ್ಲಾಹನಿಗೆ ವಿಧೇಯರಾದವರು ಇದ್ದಾರೆ, ಇನ್ನು ಕೆಲವರು ಸತ್ಯದಿಂದ ವಿಮುಖರಾಗಿದ್ದಾರೆ. ಇಸ್ಲಾಮನ್ನು ಆಜ್ಞಾಪಾಲನೆಯ ಮಾರ್ಗವನ್ನು ಸ್ವೀಕರಿಸಿಕೊಂಡವರು ಮೋಕ್ಷ ಮಾರ್ಗವನ್ನು ಕಂಡುಕೊಂಡರು. وَأَمَّا الْقَاسِطُونَ فَكَانُوا لِجَهَنَّمَ حَطَبًا. ಮತ್ತು ಸತ್ಯದಿಂದ ವಿಮುಖರಾದವರು ನರಕದ ಇಂಧನವಾಗುವರು. وَأَن لَّوِ اسْتَقَامُوا عَلَى الطَّرِيقَةِ لَأَسْقَيْنَاهُم مَّاءً غَدَقًا. ಸಂದೇಶವಾಹಕರೇ, ನನಗೆ ಹೀಗೆಯೂ ದಿವ್ಯ ಬೋಧನೆ ಮಾಡಲಾಗಿದೆ ಎಂದು ಹೇಳಿರಿ. ಜನರು ಸನ್ಮಾರ್ಗದಲ್ಲಿ ಸ್ಥಿರಚಿತ್ತರಾಗಿ ನಡೆಯುತ್ತಿದ್ದರೆ ನಾವು ಅವರನ್ನು ಜಲಸಮೃದ್ಧರನ್ನಾಗಿ ಮಾಡಿಬಿಡುತ್ತಿದ್ದೆವು. ಲಿನಫ್ತಿನಹುಂ ಫೀಹ್ ومن يعرض عن ذكر ربه يسلكه عذابا صعدا. ಈ ಅನುಗ್ರಹದ ಮೂಲಕ ಅವರನ್ನು ಪರೀಕ್ಷಿಸಲಿಕ್ಕಾಗಿ ಇನ್ನು ಯಾರು ತನ್ನ ಪ್ರಭುವಿನ ಸ್ಮರಣೆಯಿಂದ ವಿಮುಖನಾಗುವನೋ ಅವನನ್ನು ಅವನ ಪ್ರಭುವು ಕಠಿಣ ಯಾತನೆಗೆ ಗುರಿಪಡಿಸುವನು. وَأَنَّ الْمَسَاجِدَ لِلَّهِ فَلَا تَدْعُوا مَعَ اللَّهِ أَحَدًا. ಮತ್ತು ಮಸೀದಿಗಳು ಅಲ್ಲಾಹನಿಗಾಗಿವೆ, ಆದುದರಿಂದ ಅವುಗಳಲ್ಲಿ ಅಲ್ಲಾಹನೊಂದಿಗೆ ಇತರ ಯಾರನ್ನೂ ಪ್ರಾರ್ಥಿಸಬೇಡಿರಿ. وَأَنَّهُ لَمَّا قَامَ عَبْدُ اللَّهِ يَدْعُوهُ كَادُوا يَكُونُونَ عَلَيْهِ لِبَدًا. ಅಲ್ಲಾಹನ ದಾಸನು ಅವನನ್ನು ಪ್ರಾರ್ಥಿಸಲಿಕ್ಕಾಗಿ ನಿಂತಾಗ ಜನರು ಅವನ ಮೇಲೆ ಮುಗಿಬೀಳಲು ಸಿದ್ಧರಾಗಿ ಬಿಟ್ಟರು. قُلْ إِنَّمَا أَدْعُو رَبِّي وَلَا أُشْرِكُ بِهِ أَحَدًا. ಸಂದೇಶವಾಹಕರೇ, ಹೇಳಿರಿ, ನಾನಂತೂ ನನ್ನ ಪ್ರಭುವನ್ನು ಪ್ರಾರ್ಥಿಸುತ್ತೇನೆ ಮತ್ತು ಅವನೊಂದಿಗೆ ಯಾರನ್ನೂ ಸಹಭಾಗಿಯಾಗಿ ಮಾಡುವುದಿಲ್ಲ. قُلْ إِنِّي لَا أَمْلِكُ لَكُمْ ضَرًّا وَلَا رَشَدًا. ಹೇಳಿರಿ, ನಿಮಗೆ ಯಾವುದೇ ಹಾನಿ ಮಾಡಲಿಕ್ಕಾಗಲಿ ಯಾವುದೇ ಲಾಭವನ್ನುಂಟು ಮಾಡಲಿಕ್ಕಾಗಲಿ ನನಗೆ ಅಧಿಕಾರವಿಲ್ಲ. قُلْ إِنِّي لَن يُجِيرَنِي مِنَ اللَّهِ أَحَدٌ وَلَنْ أَجِدَ مِن دُونِهِ مُلْتَحَدًا. ಹೇಳಿರಿ, ನನ್ನನ್ನು ಅಲ್ಲಾಹನ ಹಿಡಿತದಿಂದ ಯಾರೂ ರಕ್ಷಿಸಲಾರರು ಮತ್ತು ನನಗೆ ಅವನ ಸನ್ನಿಧಿಯ ಹೊರತು ಬೇರೆಲ್ಲೂ ಅಭಯಾಶ್ರಯವೂ ಸಿಗಲಾರದು. إِلَّا بَلَاغًا مِّنَ اللَّهِ وَرِسَالَاتِهِ وَمَن يَعْصِ اللَّهَ وَرَسُولَهُ فَإِنَّ لَهُ نَارَ جَهَنَّمَ خَالِدِينَ فِيهَا أَبَدًا. ಅಲ್ಲಾಹನ ವಚನ ಮತ್ತು ಅವನ ಸಂದೇಶಗಳನ್ನು ತಲುಪಿಸುವ ಹೊರತು ಬೇರಾವ ಕರ್ತವ್ಯವೂ ನನ್ನ ಮೇಲಿಲ್ಲ. ಅಲ್ಲಾಹ್ ಮತ್ತು ಅವನ ಸಂದೇಶವಾಹಕರ ಆಜ್ಞೆಗಳನ್ನು ಉಲ್ಲಂಘಿಸುವವರಿಗಾಗಿ ನರಕಾಗ್ನಿ ಇದೆ ಮತ್ತು ಇಂತಹವರು ಅದರಲ್ಲಿ ಸದಾಕಾಲ ಬಿದ್ದಿರುವರು. حتى إذا رأوا ما يوعدون فسيعلمون من أضعف ناصرا وأقل عددا. ಇವರಿಗೆ ವಾಗ್ದಾನ ಮಾಡಲಾಗುತ್ತಿರುವುದನ್ನು ಕಣ್ಣಾರೆ ಕಂಡುಕೊಳ್ಳುವವರೆಗೂ ಇವರು ತಮ್ಮ ಈ ನಿಲುಮೆಯನ್ನು ಕೈಬಿಡಲಾರರು. ಆಗ ಯಾರ ಸಹಾಯಕರು ದುರ್ಬಲರು ಮತ್ತು ಯಾರ ಕೂಟವು ಅಲ್ಪಸಂಖ್ಯೆಯಲ್ಲಿದೆ ಎಂಬುದು ಅವರಿಗೆ ತಿಳಿದು ಬಿಡುವುದು. قُلْ إِنْ أَدْرِي أَقَرِيبٌ مَا تُوعَدُونَ
قل إن أدري أقريب ما توعدون أم يجعل له ربي أمدا. ಹೇಳಿರಿ, ನಿಮಗೆ ಏನನ್ನು ವಾಗ್ದಾನ ಮಾಡಲಾಗುತ್ತಿದೆಯೋ ಅದು ಸಮೀಪವಿದೆಯೋ, ಅಥವಾ ನನ್ನ ಪ್ರಭು ಅದಕ್ಕಾಗಿ ದೀರ್ಘವಾದ ಅವಧಿಯನ್ನೇನಾದರೂ ನಿಶ್ಚಯಿಸುವನೋ ಎಂಬುದು ನನಗೆ ತಿಳಿದಿಲ್ಲ. ಆಲಿಮುಲ್ ಗೈಬಿ ಫಲಾ ಯುದ್ಹಿರು ಅಲಾ ಗೈಬಿಹಿ ಅಹದ. ಅವನು ಅದೃಶ್ಯ ಜ್ಞಾನಿಯಾಗಿದ್ದಾನೆ, ತನ್ನ ಅದೃಶ್ಯ ಜ್ಞಾನವನ್ನು ಅವನು ಯಾರಿಗೂ ತಿಳಿಯಪಡಿಸುವುದಿಲ್ಲ. ಇಲ್ಲಾ ಮನ್ ಇರ್ತದಾ ಮಿರ್ ರಸೂಲಿನ್ ಫಇನ್ನಹು ಯಸ್ಲುಕು ಮಿನ್ ಬೈನಿ ಯದೈಹಿ ವಮಿನ್ ಖಲ್ಫಿಹಿ ರಸದಾ. ಅದೃಶ್ಯ ಜ್ಞಾನವನ್ನು ನೀಡಲಿಕ್ಕಾಗಿ ತಾನು ಮೆಚ್ಚಿಕೊಂಡ ತನ್ನ ಸಂದೇಶವಾಹಕನ ಹೊರತು ಆಗ ಅವನ ಸಂದೇಶವಾಹಕನ ಮುಂದೆಯೂ ಹಿಂದೆಯೂ ಕಾವಲುಗಾರರನ್ನು ನೇಮಿಸಿಬಿಡುತ್ತಾನೆ. ಲಿಯಅಲಮ ಅನ್ क़ದ್ ಅಬ್ಲಗು ರಿಸಾಲಾತಿ ರಬ್ಬಿಹಿಂ ವಅಹಾತ ಬಿಮಾ ಲದೈಹಿಂ ವಅಹ್ಸಾ ಕುಲ್ಲ ಶೈಇನ್ ಅದದಾ. ಅವರು ತಮ್ಮ ಪ್ರಭುವಿನ ಸಂದೇಶಗಳನ್ನು ತಲುಪಿಸಿರುವರೆಂಬುದನ್ನು ಅವನು ತಿಳಿಯಲಿಕ್ಕಾಗಿ ಅವನು ಅವರ ಪರಿಸರವನ್ನು ಸಂಪೂರ್ಣವಾಗಿ ಸುತ್ತುಗಟ್ಟಿರುತ್ತಾನೆ ಮತ್ತು ಪ್ರತಿಯೊಂದು ವಸ್ತುವನ್ನು ಅವನು ಲೆಕ್ಕ ಮಾಡಿಟ್ಟಿರುತ್ತಾನೆ.